ಎದೆಗುರುಗತ್ತಿ ಹಿಡಿದಿರುತ್ತಂತ ರೋಮನರ ಜನಾಂಗ. 21 ವರ್ಷದ ಒಂದೇ ಒಂದು ಪರಕ್ಕೆ ಜನಾಂಗದ ದಾಳಿಗೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. 10-12 ವರ್ಷದ ಒಂದೇ ಒಂದು ದಾಳಿಗೆ ಇರಾನ್ನಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. 14 ವರ್ಷದ ದಾಳಿಗೆ ರೋಮನಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷಗಳೆಲ್ಲ ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕ್ಕೆ ಜನಾಂಗದವರ, ಒಂದೆರಡು ಪರಕ್ಕೆ ದೇಶದವರ. ಸ್ವಾಮಿ 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಗರು ಬಂದ್ರು, ಹೂಳರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳಲ್ಲೂ ಜಾತ್ರಾ ಮಹೋತ್ಸವಗಳು ಜರುಗ್ತಾ ಬಂದಿದ್ದಾವೆ. ಹಿಂದೂ ಧರ್ಮವನ್ನು ಜೀವಂತವಾಗಿಟ್ಟಿದ್ದೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ನಮ್ಮ ಪೂರ್ವಿಕರು ನೀಡಿದಂತ ಸಮರ್ಪಣೆ, ಅವರ ಬಲಿದಾನಗಳು ಬಹಳ ಹಿಂದೆ ಬೇಕಾಗಿಲ್ಲ. ಕೆಲವು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಟ್ಗೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಳಿಗೆಯಾಗಿ ತೊಡೆತುಂಬುತ್ತದೆ. ಎದೆ ಎತ್ತಿ ಕೊರಳು ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತಿಗೆ ಗೋಪುರ ಕಟ್ಟುವರು, ಮೇಲು ಕೆಳಂಬುದು ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜುಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ. ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣ ಪ್ರಣತಿ ಆಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡೆಯಿತಯ್ಯ, ತೈಲ ಚೆಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನಂದಿತಯ್ಯ. ಕಣ್ಣೀರಿಟ್ರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುಗಳು ನಿಮಗಾದ್ರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತರ ಹೊರಡುವಂತ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು, ಕಲ್ಯಾಣವೇ ಹೊತ್ತು ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ರತ್ನ ಮುತ್ತು ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ? ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ಸಮಯದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಸೂಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳಿಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಯಲ್ಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡಾಡಿ ಬಂದ್ರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ. ನಮ್ಮ ಸನಾತನ ಹಿಂದೂ ಧರ್ಮದ ಜೀವಂತಿಗೆಗೋಸ್ಕರ ನಮ್ಮ ಪೂರ್ವಿಕರು ನೀಡಿದ ಸಮರ್ಪಣೆಗಳಂತವು. ಒಬ್ಬ ಅಕ್ಕನಾಗಲಂಬಿಕೆ 90 ವಯಸ್ಸಿನ ವೃದ್ಧೆ ತನ್ನ ಬೆನ್ನಿನ ಮೇಲೆ ವಚನಗಳ ತಾಳಿಗೈನಗಳನ್ನು ಕಟ್ಕೊಂಡು ದಿಕ್ಕುಗಳಿಗೆ ಬಂದಿದ್ದಾರೆ. ಆ ಒಂದು ವಚನದ ಸಂಗ್ರಹಣೆ ಆದ್ರೆ ಸಾಕು, ಆ ಒಂದು ವಚನ ಪರಂಪರೆಯನ್ನು ಉಳಿಸಿಕೊಟ್ಟು ಮುಂದಿನ ಪೀಳಿಗೆಗೆ ಸನಾತನ ಹಿಂದೂ ಧರ್ಮವನ್ನು ಉಳಿಸಿಕೊಟ್ಟು ಹೋದ್ರೆ ಸಾಕು. ಒಬ್ಬ ಚನ್ನಬಸವಣ್ಣನವರು ಸಹ್ಯಾದ್ರಿ ಶಿಖರಕ್ಕೇರಿ ಅಲ್ಲಿ ಕೂತು ವಚನಗಳ ಸಂರಕ್ಷಣೆಯನ್ನು ಮಾಡಿ ಬಂದ್ರಲ್ಲ, ಒಬ್ಬರಾದ ನಂತರ ಒಬ್ಬರು ಅವರು ನೀಡಿದಂತ ಸಮರ್ಪಣೆ. ಸನಾತನ ಹಿಂದೂ ಧರ್ಮ ನಮ್ಮ ಕೈಗೆ ಸೇರಿದೆ. ನಮ್ಮ ಕೈಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವುದು ನಮ್ಮ ಜವಾಬ್ದಾರಿ. ಈಗ ಬರುವಂತ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಪರಮಪೂಜ್ಯನ ಸ್ವಾಮೀಜಿಯವರು ಇಡೀ ಸನಾತನ ಹಿಂದೂ ಧರ್ಮದ ಇತಿಹಾಸವನ್ನು ಪರಿಚಯಿಸಿಕೊಟ್ರು, ಪ್ರಸ್ತುತ ಕಾಲಘಟ್ಟವನ್ನು ಪರಿಚಯಿಸಿಕೊಟ್ರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧರ್ಮ ರಕ್ಷಣೆ ನಾವು ಹೇಗೆ ಮಾಡಬೇಕು? ಪ್ರಶ್ನೆಗೆ ಉತ್ತರವನ್ನು ಯುಗಗಳ ಹಿಂದೆ ಕುರುಕ್ಷೇತ್ರದ ರಂಗದಲ್ಲಿ ನಿಂತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ
ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಇವತ್ತು ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹಿಂದೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಮೊಗವೀರ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತಹ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮನೆ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಇದೇ ಧರ್ಮ ಜಾಗೃತಿ. ಮುಂದೊಂದು ದಿನ ಯಾರಾದ್ರೂ ನಮ್ಮ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮ ಬಾಯಿಂದ ಬರುವಂತ ಉತ್ತರ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿಗಳ ಹೆಸರಾಗಿರೋದು ಬೇಡ. ನಮ್ಮ ಪರಿಚಯ ಯಾವುದು? ನಾವು ಯಾವ ಸಮಾಜಕ್ಕೆ ಸೇರಿದವರು? ಹಿಂದೂಗಳ ಪರಿಚಯವನ್ನ ಪೂಜ್ಯನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದು ಕೊಟ್ಟೋಗ್ತಾರೆ. ವಾಜಪೇಯಿ ಅವರು ಬರೀತಾರೆ, ಮೇ ಶಂಕರ್ ಕಾವ ಹಕ್ರೋದ ಲಲಕರ್ ಸಕತಾಜ್ ಗುಗೋ ಕ್ಷಾರ್ ಕ್ಷಾರ್, ಮೇ ಡಮರು ಕಾವ ಪ್ರಳಂಕಾರ ಧ್ವನಿ जिसमें निश्चित भीषण संहार, मैं माँ दुर्गा का नमत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि दल कुटे जड़ स्थलंबर जड़ चेतन तो कैसा विस्मय, हिंदू तनमन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಬರೆದುಕೊಟ್ಟೋಗ್ತಾರಲ್ಲ, ಅದು ನಮ್ಮ ತನದ ಪರಿಚಯ. ಇದು ಧರ್ಮ ಜಾಗೃತಿ, ಇದು ಧರ್ಮ ಸಂಘಟನೆ. ಈ ಜಾಗೃತಿ ಎಲ್ಲಿ ಶುರುವಾಗಬೇಕು? ಧರ್ಮ ಸಂಘಟನೆ ಎಲ್ಲಿಗೆ ಬರಬೇಕು? ಮನೆಗಳಿಂದ ಧರ್ಮ ಜಾಗೃತಿ ಶುರುವಾಗಬೇಕು. ಮನೆಗಳಿಂದ ಧರ್ಮ ಸಂಘಟನೆ ಶುರುವಾಗಬೇಕು. ಮನೆಗಳ ಧರ್ಮ ಜಾಗೃತಿ ಆಗುವುದಂದ್ರೇನು? ಹಿಂದೂ ಮನೆಯಲ್ಲಿ ಹುಟ್ಟು ಬರುವಂತ ಒಂದೊಂದು ಹಿಂದೂ ಮಗು ಪ್ರಭು ಶ್ರೀರಾಮಚಂದ್ರ ಅಂತ ಹುಟ್ಟಿ ಬರಬೇಕು. ಹಿಂದೂ ಮಣ್ಣಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆದ್ರೆ ಮನೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರ ಅಂತ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ ಮನೆಯ ಮಕ್ಕಳನ್ನು ಜಾಗೃತಗೊಳಿಸಿ, ಮಕ್ಕಳ ಧರ್ಮ ಬೋಧನೆಯನ್ನು ತುಂಬಿಸಿ. ಯಾವುದೋ ಮೂಲಕ ಮಕ್ಕಳ ಧರ್ಮ ಬೋಧನೆ ತುಂಬಿಸ್ತೀರಾ? ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದ್ರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನು ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆಯಲ್ಲಿರುವಂತಹ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥಗಳನ್ನು ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು. ಮನೆಯ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಆ ಕೆಲಸ ಹಿಂದೂ ಸಮಾಜ ಮಾಡಲಿಲ್ಲ. ನಾನು ಹಿಂದೂ ಪೋಷಕರಲ್ಲೇ ಒಂದು ಪ್ರಶ್ನೆ, ನಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಭಜನೆ ಹಾಡಬೇಕು, ನಮ್ಮ ಮಕ್ಕಳಿಗೆ ಯಾಕೆ ವಚನ, ದಾಸರ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕ, ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಿದ್ದೀವಲ್ಲ, ಲಕ್ಷ ಲಕ್ಷ ಫೀಸ್ ಕಟ್ತಿದ್ದೀವಿ. ಮಕ್ಕಳು 40-50 ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕಲ್ವಪ್ಪ, ಇದಕ್ಕಿಂತ ಜೀವನ ಏನಿದೆ, ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೇನು ಅನ್ನೋ ಪ್ರಶ್ನೆ ಹಿಂದೂ ಪೋಷಕರಲ್ಲೇ. ಯಾಕೆ ಮಕ್ಕಳನ್ನ ದೇವಸ್ಥಾನಗಳಿಗೆ ಕರ್ಕೊಂಡು ಬರಬೇಕು? ಯಾಕೆ ಮಕ್ಕಳಿಗೆ ಭಜನೆಗಳನ್ನು ಕಲಿಸಬೇಕು? ಧರ್ಮ ಸಂಸ್ಕಾರ ಕೊಡಬೇಕು? ಧರ್ಮ ಗ್ರಂಥಗಳ ಪರಿಚಯ
ಪರಿಚಯ ಮಾಡ್ಕೊಡ್ಬೇಕಂತ ಹೇಳ್ತಿರೋದಂದ್ರೆ ದೇಶ ರಕ್ಷಣೆಗಲ್ಲ ಸ್ವಾಮಿ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶಾತ್ ವೃದ್ಧರೊಬ್ಬರು ತೀರಿಕೊಂಡಿದ್ರು. ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರಿಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಏನ್ ಮಾಡ್ಬೇಕು ಬಂದು ನೋಡಿ ಅಂತ. ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಆಸ್ಪತ್ರೆ ಅವರ ಹತ್ರ ಎಲ್ಲ ತೆಗೆಸಿದ್ರು. ಅವರ ಅಡ್ರೆಸ್ ಹುಡ್ಕೊಂಡೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದಂತ ವೃದ್ಧ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಸಂಬಂಧಿಕರು ಬಂಧು ಬಾಂಧವರು ಮನೆಯವರಂತರಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ರು, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರ್, ಇಬ್ರು ಮಕ್ಕಳು ಫೋನ್ ನಂಬರ್ ಹುಡುಕಿ ಅವರ ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ, ಭಾರತದಲ್ಲಿಂದ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ, ಯಾಕಿಂತ ಸಂದರ್ಭಗಳು ಜಗತ್ತಿನಲ್ಲಿ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸರ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆಯುಸಿರಿನವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋ ಸಂಸ್ಕಾರ. ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ನಮ್ಮನೆ ಮಕ್ಕಳಿಗೆ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡಬೇಕು? ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆಗಳು ಕೇಳಿ ಬರಬೇಕಿತ್ತು, ಸಂಧ್ಯಾಕಾಲ ಆದ ಕೂಡಲೇ ಮನೆಯ ಮಕ್ಕಳು ಧರ್ಮ ಗ್ರಂಥಗಳ ಪಠನೆಗೆ ಸಿದ್ಧರಾಗಿ ನಿಲ್ಬೇಕಿತ್ತು. ಅಂತ ಹಿಂದೂ ಮನೆಗಳ ಧರ್ಮದ ಆಚರಣೆ ಬಿಡಿ, ಶಾಸ್ತ್ರಕಾರರ ಮಾತು ದಾರಿ ಅಂತ ಇತಿ ಧರ್ಮ ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದ್ರೂ ಧಾರ್ಮಿಕ ಸಂಕೇತ ಧರಿಸುವುದು ಮರ್ತು ಹೋಗಿದ್ದೀವಿ. ಬೇರೆಲ್ಲ ಬೇಡ, ಈ ಕ್ಷಣ ಸೇರೋದು ಧಾರ್ಮಿಕ ಸಭಾ ಕಾರ್ಯಕ್ರಮ. ತಾಯಿ ಆಯುಧಕ್ಕಿಲ್ಲಕ್ಕಮ್ಮನ ಜಾತ್ರಾ ಮಹೋತ್ಸವ ಆಕೆಯನ್ನು ಅಧಿದೇವತೆಯಾಗಿ ಮುಂದಿಟ್ಟು ನಮ್ಮ ಯಾವ ಪೂರ್ವಿಕರ ಯಾವ ಜನ್ಮದ ಪುಣ್ಯದ ಸುಕೃತದ ಫಲ ನಮಗೆ ದೊರಕಿದೆಯೋ ಗೊತ್ತಿಲ್ಲ, ನಾವೆಲ್ಲ ಹಿಂದೂ ಅಂತ ಧರ್ಮಸಭೆಯಲ್ಲಿ ಬಂದು ಕೂತಿದ್ದೀವಿ. ಒಂದು ಧಾರ್ಮಿಕ ಸಭೆಗೆ ಬಂದಾಗ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಇರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸುಬ್ರ ಗಮನಿಸಿ. ಅವರ ಹಣೆ ತುಂಬ ವಿಭೂತಿ ಹಚ್ಚಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದಾರೆ. ಇವಾಗಿನ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನೇ ಧರಿಸೋದಿಲ್ಲ. ಅಮ್ಮಮ್ಮ ಅಂದ್ರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೆ, ಸಣ್ಣ ಕಪ್ಪು ಬಟ್ಟು. ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರೆ ಇಲ್ವ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ. ಅಷ್ಟು ಸಣ್ಣ ಬಟ್ಟು ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ. ಹಣೆಗೆ ಬಟ್ಟು ಇಡ್ಲಿಲ್ಲ ಅಂದ್ರೆ ಮಣ್ಣಲ್ಲಿ ಅಪ್ಪ ಅಮ್ಮ ಬೈಕೊಂಡು ತಿರುಗಾಡ್ತಾರೆ ಅನ್ನೋ ಕಾಟಾಚಾರಕ್ಕೆ ಹಣೆಗೆ ಸಣ್ಣ ಬಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳಿಗಲ್ಲವೇ ಅಲ್ಲ. ಏನಕ್ಕೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕಮ್ಮ ಹಣೆ ಕುಂಕುಮ ಹಚ್ಚೋದು? ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿ ಮನೆಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ, ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹೆಣಗಿ ಕುಂಕುಮ ಇಟ್ಟು ಓಡಾಡ್ಬೇಕಂತ ಹಿರಿಯರು ಹಾಕಿಕೊಟ್ಟ
ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಖಡಾಖಂಡಿತವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧಾರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಜೀವಂತಿಕೆ ಸ್ವರೂಪ. कविಗಳು ಹೇಳ್ತಾರಲ್ಲ, ये है देखो राजपुताना नाज से तलवारों पे, इसने अपना जीवन काटा भरजी पीर कटारों पे, कूद पड़ी थी हजारों पद्मिनी अंगारों पे, इस मिट्टी का कण कण के हरा कुर्बानी की गाता, इस मिट्टी से तिलक करो धरते बलिदानों की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ನಿಂತಿರುವಂತ, ಮೃತ್ಯುವನ್ನು ಮಡಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮವನ್ನು ಜೀವಂತವಾಗಿಡ್ಲಿಕ್ಕೆ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಲ್ಲಿ ಬದುಕಿದ್ದೀನಿ ಅಂತ ಜಗತ್ತಿನ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಕೇತ ನಾನ್ ಸ್ವಾಭಿಮಾನದಿಂದ ಹಣೆಗೆ ಧರಿಸಲಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನ್ ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಿಚ್ಛಿನ್ನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ಮನೆ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸಲಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬದ ದಿನಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಭ್ರಮ ದಿನಗಳನ್ನು ನಾನು ಸಂಭ್ರಮಿಸಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಚನಗಳನ್ನು ನಾನು ಹೇಳಲಿಲ್ಲ, ಇನ್ಯಾರು ಹೇಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದಾಸ ಪರಂಪರೆ ನಾನು ಜೀವಂತ ಇಡಲಿಲ್ಲ, ಇನ್ಯಾರು ಜೀವಂತ ಇಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೈದಿಕ ಪರಂಪರೆ ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳು ಎದ್ದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗ್ಲಿಲ್ಲ, ಇನ್ಯಾರು ಸಮರ್ಥರಾಗಿ ನಿಲ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ಉಳಿವು. ನಾವೇ ನಮ್ಮ ಪರಂಪರೆ ರಕ್ಷಣೆ ಮಾಡಿಕೊಳ್ಬೇಕು, ನಾವೇ ಇದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ಇದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಗೆ ನಮ್ಮ ಕೈಲಾಗುವಂತ ಕೆಲಸವನ್ನ ಮಾಡೋಣ. ಈಗ ಹಿಂದೂ ಸಮಾಜ ಧರ್ಮತ್ಕಾರಿ ಅಲ್ವಾ, ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ. ದೇಶತ್ಕಾರಿ ಅಲ್ವಾ, ಬೇರೆ ಯಾರು ಮಾಡ್ಕೊಳ್ತಾರೆ. ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದೀವಲ್ಲಪ್ಪ, ನನ್ನ ಮಣ್ಣಲ್ಲಿ ನಾನು ಸುಖವಾಗಿದ್ದೀನಿ ಸಾಕು, ನನ್ನ ಮಣ್ಣಲ್ಲಿ ನನ್ನ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಸಾಕು, ದೇಶ ಧರ್ಮ ಕಟ್ಕೊಂಡು ನನಗೇನು ನಮ್ಮ ಮಕ್ಕಳಿಗೇನು ಅನ್ನೋ ಭಾವನೆ ಹಿಂದೂ ಸಮಾಜದಲ್ಲಿತ್ತು. ಇದೇ ಆಲೋಚನೆ, ಇದೇ ಭಾವನೆ ಹಿಂದೂ ಸಮಾಜದಲ್ಲಿ ಇದ್ದಿದ್ರಿಂದಲೇ 500 ವರ್ಷಗಳಿಂದ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷದಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 45 ವರ್ಷದಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷದಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತಿರೋ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಒಂದೇ 1 ಕೋಟಿ ಜನಸಂಖ್ಯೆ ಇರುವಂತ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮನದಲ್ಲೇ ಬರೆದು ಹೇಳ್ತಾರೆ, ಹಿಮಾಲಯ ಸಮಾರಾಧ್ಯ ಯಾವ ಬಿಂದು ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನ ಪ್ರಚಕ್ಷತೆ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಬೇರೆ ಕಿರೀಟ ಪ್ರಾಯವು ಅಂತ ಕೆಳಗೆ ನೀವು ಸಿಂಧು ಜಲ ಸ್ಪರ್ಶ, ತನ್ನದ್ದ ಗಂಗೊಳಿಸುತ್ತಿರುವಂತ ರಾಷ್ಟ್ರ ಅದು ನಮ್ಮ ಭಾರತ ವರ್ಷ. ಈ ಸನಾತನ ಹಿಂದೂ ಧರ್ಮದ ಉದ್ಧಾರ ಜಗತ್ತಿನ ಯಾವುದಾದ್ರೂ ಪ್ರದೇಶದಿಂದಾದ್ರೆ ಅದು ದೇವ ನಿರ್ಮಿತ ರಾಷ್ಟ್ರವಾದಂತ ಭಾರತ ದೇಶದಲ್ಲಿ ಮಾತ್ರ ಅಂತ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮನದಲ್ಲೇ ಬರೆದು ಹೇಳಿದಂತ ಮಾತು. ಆ ವೈದಿಕ ಪರಂಪರೆಯಿಂದ ಬಂದವರು ನಾವೆಲ್ಲ ಹಿಂದೂಗಳು. ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿರ್ಬೇಕು, ನನ್ನ ಮಕ್ಕಳು ಸುರಕ್ಷಿತವಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಮನೆ ಸುರಕ್ಷಿತವಾಗಿರ್ಬೇಕು. ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ತಾಲೂಕು ಸುರಕ್ಷಿತವಾಗಿರ್ಬೇಕು. ನನ್ನ ತಾಲೂಕು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕು. ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ
ನಿರಾಕಾರ ಅಖಂಡ ಮಂಡಲದಲ್ಲಿ ನಾನು ನೀವು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಈಗ ಹಿಂದೂ ಸಮಾಜ ದೇಶ ಧರ್ಮ ಬೇರೆ ಯಾರೋ ಮಾಡ್ಕೊಳ್ತಾರೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ ಸಾಕು, ಆಸ್ತಿ ಅಂತಸ್ತು ಮಾಡಿಟ್ಟಿದ್ದೀವಿ ಸಾಕು, ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ಬದುಕೊಳ್ತಾರಲ್ಲ, ಈ ಧರ್ಮ ಜಾಗೃತಿ ಕಟ್ಕೊಂಡು ನಮಗೇನು ಅನ್ನೋ ಭಾವನೆ ಇದ್ರೆ ನಾನೇನೋ ಹೇಳುವಂತ ಅವಶ್ಯಕತೆ ಇಲ್ಲ. ಚರಿತ್ರೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ಗಳನ್ನು ನಮಗೆ ನೀಡ್ತಾ ಬಂದಿದೆ. 90 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಏನಾದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಎಲ್ಲಿಗಾದ್ರು? 45 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಏನಾದ್ರು? 35 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಎಲ್ಲಿಗೋದ್ರು? ರಾತ್ರಿ ಕಾಶ್ಮೀರ ಹಿಂದೂ ಸೇರಿ ವೈಪ್ ಫ್ರಮ್ ದ ರೀಜನ್ಸ್ ಆಫ್ ಕಾಶ್ಮೀರ, ತಾನು ಹುಟ್ಟಿ ಬೆಳೆದಂಥ ಪ್ರದೇಶಗಳಿಂದ ಕಾಶ್ಮೀರದ ಹಿಂದೂಗಳ ಜನಸೇರ್ಗಳು ನಡೀತು, ಎಕ್ಸ್ಪೋರ್ಟ್ಸ್ಗಳು ನಡೀತು, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. ಯಾಕೆ? ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ವಿದ್ಯೆ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಅಕ್ಷರ ಜ್ಞಾನ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಶಿಕ್ಷಣ ಕಡಿಮೆ ಆಯ್ತಾ? ಕಶ್ಯಪರ ಕಾಶ್ಮೀರ ಸ್ವಾಮಿ, ಅದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನ ಪರಂಪರೆಗೆ ಶಿಖರಪುಂಜವಾಗಿ ಬೆಳಗ್ತಿದ್ದಂಥ ಕಾಶ್ಮೀರ ಅದು. ಆ ಕಾಶ್ಮೀರದ ಹಿಂದೂಗಳಿಗೆ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಶತಮಾನಗಳಿಂದ ಪೂರ್ವಿಕರು ಮಾಡಿಟ್ಟಂತ 100 ಕೋಟಿ ಆಸ್ತಿಯನ್ನು ಸುಖ ಸುಪ್ಪತ್ತಿನಲ್ಲಿ ಅನುಭವಿಸಿ ಬಂದಂತ ಹಿಂದೂಗಳವರೆಲ್ಲ. ಅವರಿಗೆ ಹಣ ಕಡಿಮೆ ಆಗಲಿಲ್ಲ, ಆಸ್ತಿ ಅಂತಸ್ತು ಕಡಿಮೆ ಆಗಲಿಲ್ಲ, ಶಿಕ್ಷಣ ಕಡಿಮೆ ಆಗಲಿಲ್ಲ. ಕಡಿಮೆ ಆಗಿದ್ದೇನು? ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಬಂದಿದ್ರಿಂದ ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಏನಾಗಿದೆ ನಾವೇ ನೋಡ್ತಿದ್ದೀವಿ. ಈಗಲಾದರೂ ಹಿಂದೂ ಸಮಾಜ ಇತಿಹಾಸವನ್ನು ಸಾಕ್ಷಿಯಾಗಿ ಇಟ್ಟು ಜಾಗೃತವಾಗೋಣ, ಧರ್ಮ ರಕ್ಷಣೆಗೆ ಜಾಗೃತರಾಗೋಣ. ಧರ್ಮ ರಕ್ಷಣೆಗೆ ನಾವೇ ಯಾಕೆ ಜಾಗೃತರಾಗಬೇಕು? ನಾವೇ ಯಾಕೆ ಸಂಘಟಿತರಾಗಬೇಕು? ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳುವಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕು ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥ, ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರುವುದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ 100 ಜನಾಂಗಗಳ ಪ್ರಯತ್ನಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿಯಲ್ಲಿ ತಾಯಿ ಶಾರದೆ ಪ್ರಥಮ ವೇಳ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಕೊಂಡು ನಮ್ಮ ರಕ್ತದ ಧಮನಿಗಳಲ್ಲಿ ಸಂಸ್ಕಾರದಿಂದ ಸಂಚರಿಸಿ ನಮಗೆ ಗೊತ್ತಿಲ್ಲದು ತಲೆಮಾರಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮನೆಗಳ ಜಗದ್ಗುರುಗಳ ಮನೆಯಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷಾತ್ರದೀಶನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತಿನ ಬೆಳಗ್ತಿರುವಂತಹ ಅಗ್ನಿ ಇಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತ ಭೋರ್ಗರಿತ ಇಡೀ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನದ ಶಕ್ತಿಗಳನ್ನು ಇಡೀ ಮನುಕುಲವನ್ನು ಪ್ರಜ್ವಲಿಸ್ತಾ ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು, ನಮ್ಮ ಹಿರಿಮೆ ಇದು, ನಮ್ಮ ಚರಿತ್ರೆ ಇದು. ಅಂತ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗಬೇಕಂದ್ರೆ ನಾವುಗಳು ಜಾಗೃತರಾದ್ರೆ ಸಾಕು, ನಾವು ಸಂಘಟಿತರಾದ್ರೆ ಸಾಕು. ಯಾವ ಮಟ್ಟದ ಜಾಗೃತಿ ತುಂಬಿರಬೇಕಂದ್ರೆ ಪರಶುರಾಮರು ಕೊಡುವಂತ ಮಾತು ಮಾರ್ಗದರ್ಶನ, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಿಶಿರಂ ಧನುಃ ಇದಂ ಬ್ರಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ್ರು ರಾಷ್ಟ್ರ ಪರಂಪರೆ ರಕ್ಷಣೆಗೆ ನಾವು ಸಿದ್ಧ. ಪರಶುರಾಮರು ಕೊಟ್ಟ ಆದರ್ಶ ಇವತ್ತು ಜೀವಂತ ಸಾಕ್ಷಿಯಾಗಬೇಕು. ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆ ಗಡಿ ಭಾಗದಲ್ಲಿ ಸೈನಿಕರು ಮಾಡಿಕೊಳ್ಳುತ್ತಿದ್ದಾರೆ. ಗಡಿಯೊಳಗೆ ಕೂತಿರುವಂತ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ವೈಚಾರಿಕವಾಗಿ ನಮ್ಮ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮೇಲಾಗುವ ದಾಳಿ ವೈಚಾರಿಕ ದಾಳಿ. ಇವತ್ತು ಹಿಂದೂ ಜನಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ, ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಾಗಿ ಮಾಡ್ತಿದ್ದೀವಿ.
ನನಗೋಸ್ಕರವೂ ಅಲ್ಲ, ನಿನಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ 6 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು, ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು, ಆ ಪೀಳಿಗೆ ಜಾಗೃತಿಗೋಸ್ಕರ ನಡೆಸ್ತಿರುವಂತ ಧರ್ಮದ ಕಾರ್ಯ ಇದು. ದಾಳಿ ಆದ್ರೆ ವೈಚಾರಿಕ ದಾಳಿ ಆಗೋದು ಆ ವಯಸ್ಸಿನ ಮಕ್ಕಳ ಮೇಲೆ. ಯಾವ ಮಟ್ಟದ ವೈಚಾರಿಕ ದಾಳಿ ಆಗುತ್ತಂದ್ರೆ ನಮ್ಮ ಬೆಂಗಳೂರಿನಂತ ನಗರಗಳಲ್ಲಿ. ನನ್ನ ತಂದೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನನ್ನ ತಂದೆ ಆಟೋ ಡ್ರೈವರ್, ರಿಕ್ಷಾ ಡ್ರೈವರ್. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ರಿಕ್ಷಾ ಚಾಲಕರಾಗಿರುವಂತ ನನ್ನ ತಂದೆ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಇಳಿದು ಕಾಲೇಜ್ ಕ್ಯಾಂಪಸ್ ಕಾಲಿಡೋಕು ಮುಂಚೆ ಹಣೆಯಲ್ಲಿರುವಂತ ಕುಂಕುಮ ಅಳಿಸ್ಕೊಂಡು ಆನಂತರ ಕಾಲೇಜ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮಗೆ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆಯ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗ್ತಿದ್ದಾವೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ ಪುರಾವೆ ಇದೆ? ಓಪನ್ ಪಬ್ಲಿಕ್ ಡೊಮೈನ್ ನಲ್ಲಿ ರಾಮ ಜನ್ಮಭೂಮಿಯ ಕೋರ್ಟ್ ಹಿಯರಿಂಗ್ ನಮಗೆ ಸಿಗ್ತಾವೆ. ಓಪನ್ ಪಬ್ಲಿಕ್ ಡೊಮೈನ್ ಅಲ್ಲಿ ಆ ಕ್ವೆಶ್ಚನ್ was asked in the Supreme Court of India during the judgment of Sri Ram Janmabhoomi case. What gives us a guarantee that this same question might not come to our doorstep in the future days? ಸ್ವಾಮಿ ಕೋರ್ಟ್ಗಳು ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮನೆ ಬಾಗಿಲವರೆಗೂ ಬರೋದನ್ನ ನಮ್ಮ ಹತ್ರ ಏನು ಗ್ಯಾರಂಟಿ? ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ಈ ಪ್ರಶ್ನೆ ಮಾಡಿದ್ರೆ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ನಾವು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆ ಮಗು ಎದೆ ಒಪ್ಪಿಸ್ಕೊಂಡೆ ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರನ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ತಾಯಿ ಭಾರತೀಯ ಜಗನ್ಮಾತೆಯ ಗ್ರಾಮದೇವತೆ ಕೃಪಾಶೀರ್ವಾದಗಳಿಂದ. ಮೊದಲಿಗೆ ನನ್ನದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂದಾತ, ಮಾಂದಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶಧರಾಗವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು. ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಆಯ್ತಂತ ರಾಷ್ಟ್ರ